ಯಾವ ಬ್ಲಡ್ ಗ್ರೂಪ್ ಅನ್ನ ಯೂನಿವರ್ಸಲ್ ಡೋನರ್ ಎಂದು ಕರೀತಾರೆ ಅಂತ ಕೇಳಿದ್ರೆ ಕ್ವಶನ್ ಇದು ಎಕ್ಸಾಮಿಗೆ ಅಷ್ಟೇ ಅಲ್ಲ ಲೈಫಿಗೂ ಕೂಡ ತುಂಬಾ ಇಂಪಾರ್ಟೆಂಟ್. ಒಂದೇ ನಿಮಿಷದಲ್ಲಿ ಯಾರಿಗೆ ಬ್ಲಡ್ ಕೊಡಬಹುದು, ಯಾರ ಹತ್ರ ಬ್ಲಡ್ ಇಸ್ಕೋಬಹುದು ಅಂತ ಹೇಳ್ತೀನಿ. ಇದನ್ನ ನಿಮ್ ಬಾಡಿ ಬ್ಲಡ್ ಇರೋವರೆಗೂ ಮರಿಬಾರ್ದು. ಯಾರಿಗಾರ ರಕ್ತ ಕೊಡಬೇಕಾದ್ರೆ ಅಥವಾ ರಕ್ತ ಇಸ್ಕೋಬೇಕಾದ್ರೆ 3 ರೂಲ್ಗಳು ಇಂಪಾರ್ಟೆಂಟ್. ಒಂದು, ಅದೇ ಬ್ಲಡ್ ಗ್ರೂಪ್ ನ ರಕ್ತವನ್ನ ಕೊಡಬಹುದು ಮತ್ತೆ ರಕ್ತವನ್ನ ಇಸ್ಕೋಬಹುದು. ನೆಕ್ಸ್ಟ್ ಎರಡನೇದೇನಪ್ಪ ಅಂತಂದ್ರೆ ಯೂನಿವರ್ಸಲ್ ರೆಸಿಪಿಯೆಂಟ್, ಸಾರ್ವತ್ರಿಕ ಸ್ವೀಕೃತಿ ಅಂತ ಇದೆ, AB ಪಾಸಿಟಿವ್, ಅದು ಎಲ್ಲರ ಹತ್ರನೂ ಬ್ಲಡ್ ಇಸ್ಕೊಳ್ಳುತ್ತೆ. ಇನ್ನೊಂದು ಬಂಗಾರದ ಮನುಷ್ಯ ಸಾರ್ವತ್ರಿಕ ದಾನಿ O ಇದೆ, ಆ O ಎಲ್ಲರಿಗೂ ಕೊಡುತ್ತೆ. ಎ ಬ್ಲಡ್ ಗ್ರೂಪ್ ನರು ಯಾರಿಗೆ ಬ್ಲಡ್ ಅನ್ನ ದಾನವಾಗಿ ಕೊಡಬಹುದು ಅಂದ್ರೆ ಆಗ್ಲೇ ಹೇಳ್ದಂಗೆ ಅದೇ ಬ್ಲಡ್ ಗ್ರೂಪ್ ಎ ಬ್ಲಡ್ ಗ್ರೂಪ್ ನ ಕೊಡಬಹುದು. ನೆಕ್ಸ್ಟ್ ಎಲ್ಲರ ಹತ್ರ ಇಸ್ಕೊಳ್ಳುತ್ತಲ್ಲ ಇದು AB ಕೊಡಬಹುದು. ನೆಕ್ಸ್ಟ್ ಬಿ ಬ್ಲಡ್ ಗ್ರೂಪ್ ನರು ಅದೇ ಬಿ ಬ್ಲಡ್ ಗ್ರೂಪ್ ಗೆ ಬ್ಲಡ್ ಅನ್ನ ಕೊಡಬಹುದು, ಮತ್ತೆ ಎಲ್ಲರ ಹತ್ರ ಇಸ್ಕೊಳ್ಳುತ್ತಲ್ಲ, ಹಂಗಾಗಿ AB ಗೂ ಕೊಡ್ತಾರೆ ಅವರು. ನೆಕ್ಸ್ಟ್ AB ಬ್ಲಡ್ ಗ್ರೂಪ್ ನರು AB ಅವರಿಗೆ ಮಾತ್ರ ಬ್ಲಡ್ ಅನ್ನ ದಾನವಾಗಿ ಕೊಡ್ತಾರೆ, ನೆನ್ಪಿಡ್ಕೋಬೇಕು. O ಬ್ಲಡ್ ಗ್ರೂಪ್ ನರು ಬಂಗಾರದ ಮನುಷ್ಯ ಇದ್ದಂಗೆ A ದರ್ ಕೊಡ್ತಾರೆ, B ದರ್ ಕೊಡ್ತಾರೆ, AB ದರ್ ಕೊಡ್ತಾರೆ, ಮತ್ತೆ O ದರ್ ಕೊಡ್ತಾರೆ, ಹಂಗಾಗಿ ಇದನ್ನ ಸಾರ್ವತ್ರಿಕ ದಾನಿ ಅಂತ ಕರಿತೀವಿ. ನೆಕ್ಸ್ಟ್ ಎ ಬ್ಲಡ್ ಗ್ರೂಪ್ ನರು ಯಾರ ಹತ್ರ ಬ್ಲಡ್ ಅನ್ನ ಇಸ್ಕೋಬಹುದು ಅಂತ ಎ ದರ ಹತ್ರ ಇಸ್ಕೊಂತಾರೆ, ಆ ಬ್ಲಡ್ O ದರ ಹತ್ರ ಇಸ್ಕೋತಾರೆ. ನೆಕ್ಸ್ಟ್ ಬಿ ಬ್ಲಡ್ ಗ್ರೂಪ್ ನರು ಬಿ ಬ್ಲಡ್ ಗ್ರೂಪ್ ನ ಹತ್ರ ಬ್ಲಡ್ ಅನ್ನ ಇಸ್ಕೋಬಹುದು. ನೆಕ್ಸ್ಟ್ ನಾವು ಬೇಡ ಅಂದ್ರೆ ಕೊಡಕ್ ರೆಡಿ ಐತಲ್ಲ ಬಂಗಾರದ ಮನುಷ್ಯ, ಅವ್ರ ಹತ್ರ ಇಸ್ಕೊಂತೀವಿ. ನೆಕ್ಸ್ಟ್ AB ಬ್ಲಡ್ ಗ್ರೂಪ್ ನರು ಎ ದರ ಹತ್ರ ಇಸ್ಕೋತಾರೆ, ಬಿ ದರ ಹತ್ರ ಇಸ್ಕೋತಾರೆ, AB ದರ ಹತ್ರ ಇಸ್ಕೋತಾರೆ, O ದರ ಹತ್ರ ಇಸ್ಕೋತಾರೆ, ಹಂಗಾಗಿ ಸಾರ್ವತ್ರಿಕ ಸ್ವೀಕೃತಿ ಯೂನಿವರ್ಸಲ್ ರೆಸಿಪಿಯೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ O ಬ್ಲಡ್ ಗ್ರೂಪ್ ನರು ಎಲ್ಲರಿಗೂ ಬ್ಲಡ್ ಅನ್ನ ಕೊಡ್ತಾರೆ, ಪಾಪ ಬ್ಲಡ್ ಅನ್ನ O ದರ ಹತ್ರ ಮಾತ್ರ ಇಸ್ಕೋತಾರೆ, ಅದಕ್ಕೆ ಇದನ್ನ ಬಂಗಾರದ ಮನುಷ್ಯ ಅಂತ ಕರಿತೀವಿ. ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡ್ರಿ. ಎಷ್ಟು ಜನ ಬಂಗಾರದ ಮನುಷ್ಯರಿದ್ರೆ ಕಮೆಂಟ್ ಮಾಡಿ.